ದೇವಸ್ಥಾನಗಳ ಒಕ್ಕೂಟ ಮತ್ತು ಶ್ರೀ ಲಕ್ಷ್ಮೀ ಶ್ರೀ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ವತಿಯಿಂದ ಗ್ರಾಮದ ಎಲ್ಲ ನಮ್ಮ ಬಾಂಧವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂಥ ವೈಜ್ಞಾನಿಕ ಮತ್ತು ಪೌರಾಣಿಕ ಒಂದು ಹಿನ್ನೆಲೆ ಇದ್ದೇ ಇರ್ತದೆ. ವೈಜ್ಞಾನಿಕ ಹಿನ್ನೆಲೆ ಪ್ರಕಾರ ಸೂರ್ಯದೇವನು ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಪ್ರಯಾಣವನ್ನು ಮಾಡಿ ಮಕರ ರಾಶಿಯನ್ನು ಸೇರುವ ಈ ಒಂದು ಹಬ್ಬವನ್ನೇ ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೆಯಲಾಗ್ತದೆ. ಅದರಲ್ಲಿ ಪಂಜಾಬ್, ದೆಹಲಿ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಇದನ್ನು ಸಕ್ಕತ್ ಎಂದು, ತಮಿಳುನಾಡಲ್ಲಿ ಪೊಂಗಲ್ ಎಂದು, ಈ ನಮ್ಮ ಕರ್ನಾಟಕದಲ್ಲಿ ಇದನ್ನು ಮಕರ ಸಂಕ್ರಾಂತಿ ಹಬ್ಬವೆಂದು ಕರೆಯಲಾಗುತ್ತದೆ. ಬಂಧುಗಳೇ, ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ಇಡೀ ಒಂದು ನಮ್ಮ ದಕ್ಷಿಣ ಭಾರತದ ಹಬ್ಬಗಳಲ್ಲಿ ಒಂದು ದೊಡ್ಡ ಹಬ್ಬವಾಗಿದೆ. ಈ ಒಂದು ಹಬ್ಬದ ವಿಶೇಷತೆ ಏನಂತಂದರೆ, 6 ತಿಂಗಳ ಕಾಲ ರೈತನು ಹೊಲದಲ್ಲಿ ದುಡಿದು ಸುಗ್ಗಿಯನ್ನು ಮಾಡಿದ ನಂತರ ಹೊಲದಿಂದ ಬಂದಂಥ ದವಸ ಧಾನ್ಯಗಳನ್ನು ತನ್ನ ಒಂದು ಮನೆಯಲ್ಲಿ ಸಂಗ್ರಹಿಸಿ ಆಗಲಿ ವಿಕ್ರಿಯನ್ನು ಮಾಡಿ ಒಂದು 4 ಕಾಸನ್ನು ತಂದು ಒಂದು 6 ತಿಂಗಳ ಕಾಲ ದುಡಿದಂಥದ್ದಕ್ಕಾಗಿ ಒಂದು ಹಬ್ಬವನ್ನು ಆಚರಿಸುವುದೇ ಇದೊಂದು ಸುಗ್ಗಿ ಹಬ್ಬವನ್ನಾಗಿ ರೈತನು ಆಚರಿಸ್ತಾನೆ. ಅದೇ ರೀತಿ ನಮ್ಮ ಯುವಕ ಬಾಂಧವರು ಕೂಡ ಈ ಒಂದು ಹಬ್ಬವನ್ನು ಒಂದು ದಿನದ ಯಾವುದೋ ಒಂದು ಪಾರ್ಟಿ ಅಥವಾ ಒಂದು ಹೊರಗಡೆ ಹೋಗಿ ಒಂದು ಊಟವನ್ನು ಮಾಡಿ ಬರುವಂಥ ಒಂದು ಹಬ್ಬವನ್ನಾಗಿ ಮಾತ್ರ ಇದನ್ನು ಆಚರಿಸಬಾರ್ದು. ಯಾಕಂತಂದರೆ ನೀವು ಮಾಡುವ ಒಂದು ದಿನದ ಒಂದು ಈ ಪಾರ್ಟಿ ಇದೆಲ್ಲ ಅಲ್ಲಿ ನೀವು ಎಸೆದಾಡುವ ತ್ಯಾಜ್ಯಗಳಿಂದ ನದಿಗಳ, ಕೆರೆಗಳ ಒಂದು ನೀರಿನ ಮೂಲಗಳ ಪವಿತ್ರತೆ ಹಾಳಾಗ್ತದೆ. ಅದಕ್ಕಾಗಿ ಈ ಒಂದು ಮಕರ ಸಂಕ್ರಾಂತಿಯ ದಿನದಂದು ತಾವು ಹೊರಗಡೆ ತೆರಳಿದಾಗ ಕೂಡ ನಮ್ಮ ಸಾವಯವ, ಆರ್ಗಾನಿಕ್ ಅಥವಾ ನಮ್ಮ ಕಡಲೆ ಹಿಟ್ಟಿನಿಂದ ತಮ್ಮ ಒಂದು ಅಭ್ಯಂಗ ಸ್ನಾನವನ್ನು ಮಾಡಿ ಈ ಒಂದು ನದಿಗಳ ಪವಿತ್ರತೆಯನ್ನು ಕಾಯಬೇಕು ಮತ್ತು ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮವನ್ನು ತಾವೆಲ್ಲ ಗೌರವಿಸಬೇಕು. ಇದೇ ರೀತಿ ಈ ಒಂದು ನಮ್ಮ ತೇರಗಾಂವ್ ಗ್ರಾಮದಲ್ಲಿ ಒಂದು ವಿಶೇಷ ಅಂತಂದರೆ, ನಮ್ಮ ಬೋಯಿ ಸಮಾಜ ಬಾಂಧವರು ಸಮಸ್ತ ತೇರಗಾಂವ್ ಗ್ರಾಮದ ಸಾರ್ವಜನಿಕರು ಹಾಗೂ ಎಲ್ಲ ಒಂದು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ತೇರಗಾಂವ್ ಗ್ರಾಮದಲ್ಲಿ ನಮ್ಮ ಕುಂಬಾರಕೆರೆಯ ಒಂದು ಆವರಣದಲ್ಲಿ ಗಂಗಾ ಮಾತೆಯ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಈ ವರ್ಷ ಅದು 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಒಂದು 6ನೇ ವರ್ಷದ ಜಾತ್ರೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು, ಪ್ರಸಾದವನ್ನು ಸ್ವೀಕರಿಸಬೇಕು, ಈ ಒಂದು ಜಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ಬೋಯಿ ಸಮಾಜ ಬಾಂಧವರು ಈ ಒಂದು ಎಲ್ಲ ಒಂದು ಬಾಂಧವರಲ್ಲಿ ನಮ್ಮ ಟ್ರಸ್ಟ್ ಮೂಲಕ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ಅದೇ ರೀತಿ ಈ ಒಂದು 3 ದಿನಗಳ ಕಾಲ ಎಲ್ಲರೂ ಹಬ್ಬವನ್ನು ಆಚರಿಸಿ ತಮ್ಮ ಬಾಳಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಗಳಿಸಿಕೊಳ್ಳಿ ಅಂಥೇಳಿ ಆ ದೇವರಲ್ಲಿ ತಾವೆಲ್ಲ ಪ್ರಾರ್ಥಿಸಿ, ನಾವು ಕೂಡ ತಮಗಾಗಿ ಶ್ರೀ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.